ಹಲೋ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಸಾಮಾನ್ಯವಾಗಿ ಮಿಕ್ಸಿಯಲ್ಲಿ ಇಡ್ಲಿ ಹಿಟ್ಟು ರುಬ್ಬುವಾಗ ಕೆಲವೊಂದು ಸರ್ತಿ ಸರಿಯಾಗಿ ಫರ್ಮೆಂಟ್ ಆಗೋದಿಲ್ಲ, ಆಗ ಇಡ್ಲಿ ಕೂಡ ಅಷ್ಟು ಮೆತ್ತನೆ ಆಗೋದಿಲ್ಲ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಇಡ್ಲಿ ಹಿಟ್ಟು ಜಾಸ್ತಿ ಫರ್ಮೆಂಟ್ ಆಗಲಿಲ್ಲ ಅಂದ್ರೂ ಇಡ್ಲಿ ಮಾತ್ರ ಹತ್ತಿ ಥರ ಸಾಫ್ಟಾಗಿ ಬರುತ್ತೆ. ಅದು ಹೇಗೆ ಅಂತೀರಾ? ಮಿಕ್ಸಿಯಲ್ಲಿ ಇಡ್ಲಿ ಹಿಟ್ಟನ್ನು ರುಬ್ಬುವಾಗ ಅಕ್ಕಿ ಜೊತೆಗೆ ಈ 1 ಸ್ಪೂನಷ್ಟು ಈ ವಸ್ತುವನ್ನು ಹಾಕಿ ರುಬ್ಬಿಬಿಟ್ಟು ನೋಡಿ, ಆಗ ನಿಮಗೆ ಇಡ್ಲಿ ಕೂಡ ಹತ್ತಿ ಥರ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಫರ್ಮೆಂಟ್ ಆಗಲಿಲ್ಲ ಅಂದ್ರೂ ಇಡ್ಲಿ ಮಾತ್ರ ಸಾಫ್ಟ್ ಆಗುತ್ತೆ. ಬನ್ನಿ ವಿಡಿಯೋದಲ್ಲಿ ಅದು ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಸಣ್ಣ ಕಪ್ನಲ್ಲಿ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಇದು ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ 125 ಗ್ರಾಮು. ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಇದರಲ್ಲಿ ತುಂಬ ಮುಖ್ಯವಾಗಿರುತ್ತೆ. ನೀವು ಮಿಕ್ಸಿಯಲ್ಲಿ ರುಬ್ಬಿದಾಗ ಅಥವಾ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಎಲ್ಲ ಇಡ್ಲಿ ಮಾಡಬೇಕಾದ್ರೆ ಈ ಮೆಂತ್ಯವನ್ನು ಸೇರಿಸಿಕೊಂಡು ಇಡ್ಲಿ ಮಾಡಿ ತುಂಬ ಚೆನ್ನಾಗಿ ಇಡ್ಲಿ ಆಗುತ್ತೆ. ಇದನ್ನು ರುಬ್ಬೋ ವಿಧಾನ ಕೂಡ ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ, ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ 2ಕ್ಕೂ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು 2 ರಿಂದ 3 ಸರ್ತಿ ತೊಳಿಬೇಕು. ಮೆಂತ್ಯ ಇಲ್ಲಿ 1 ಕಪ್ನಷ್ಟು ಅಕ್ಕಿಗೆ 1 ಸ್ಪೂನ್ನಷ್ಟು ಮೆಂತ್ಯ ಆ ರೀತಿ ಸೇರಿಸ್ಕೊಳ್ಳಿ. ಈಗ ಇದು ನೀರೆಲ್ಲ ಬಸಿದು ನಾನು ತೊಗೊಂಬಂದಿದ್ದೀನಿ. ಇದಕ್ಕೆ ಬೇರೆ ನೀರನ್ನು ಹಾಕಿಬಿಟ್ಟು ಇದನ್ನು ಸುಮಾರು 5 ಗಂಟೆಗಳ ಕಾಲ ನೆನೆ ಹಾಕಬೇಕು. ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಈಗ ಅದೇ ಸೇಮ್ ಕಪ್ನಲ್ಲಿ 4 ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನಾನು ಮಾಮೂಲಾಗಿ ತಿಂಡಿ ಮಾಡುವಂತಹ ಅಕ್ಕಿ ತೊಗೊಂಡಿದ್ದೀನಿ. ನೀವು ಇಡ್ಲಿ ರೈಸ್ ಕೂಡ ತೊಗೊಳ್ಬೋದು, ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿಗೆ ನೀರು ಹಾಕಿ 2 ರಿಂದ 3 ಸರ್ತಿ ಇದನ್ನು ಚೆನ್ನಾಗಿ ತೊಳಿಬೇಕು. ಅಕ್ಕಿಯಲ್ಲಿ ನಾನು 400 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇರೆ ನೀರನ್ನು ಹಾಕಿ ಸುಮಾರು ಇದನ್ನು ಮಿನಿಮಮ್ ಅಂದರೆ 3 ಗಂಟೆ ನೆನೆ ಹಾಕಿದರೂ ಸಾಕಾಗುತ್ತೆ. ಇಲ್ಲಾಂದರೆ ನೀವು ಉದ್ದಿನಬೇಳೆ ಜೊತೆಗೇ ಹಾಕೋದಾದರೆ 5 ಗಂಟೆ ನೆನೆ ಹಾಕ್ಕೊಳ್ಳಿ. ಮೆಂತ್ಯ ನೆನೆಯೋದಕ್ಕೆ ಸುಮಾರು 5 ಗಂಟೆಗಳು ಬೇಕೇ ಬೇಕು. ಉದ್ದಿನಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ನೆಂದಿದೆ. ಈಗ ಈ ಮೆಂತ್ಯ ಮತ್ತು ಉದ್ದಿನಬೇಳೆಯನ್ನು ರುಬ್ಬೋ ವಿಧಾನ ತುಂಬ ಮುಖ್ಯ ಆಗಿರುತ್ತೆ. ಅದು ಕೂಡ ಚಳಿಗಾಲದಲ್ಲಂತೂ ಈ ರೀತಿ ನೀವು ಮಾಡಲೇಬೇಕು. ಈಗ ನೀರು ನೋಡಿ, ಅದರಲ್ಲಿ ನಾನು ನೆನೆಸಿರುವಂತಹ ನೀರು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಗೆಯೇ ಇಟ್ಟಿದ್ದೀನಿ. ಅದನ್ನು ನಾನು ರುಬ್ಬೋದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಈ ನೆನೆಸಿಟ್ಟಿರುವ ನೀರಿನಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ, ಅದು ನಮಗೆ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇದನ್ನು ರುಬ್ಬುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಅಂತೇಳಿದರೆ, ಮೆಂತ್ಯ ಅದು ನೈಸ್ ಆಗಲಿಕ್ಕೂ ಕೂಡ ತುಂಬ ಟೈಮ್ ತೊಗೊಳುತ್ತೆ. ನೀವು ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ರುಬ್ಕೊಳ್ಬೇಕು. ಉದ್ದಿನಬೇಳೆ ಕೂಡ ಹಾಗೆಯೇ, ಆದರೆ ಮೆಂತ್ಯ ಒಂದು ಸ್ವಲ್ಪ ಜಾಸ್ತಿನೇ. ಈಗ ನೋಡಿ, ಸ್ವಲ್ಪನೇ ನೀರನ್ನು ಹಾಕ್ತಾ ರುಬ್ಕೊಳ್ತಾ ಹೋಗಬೇಕು. ಒಂದೇ ಸಮನೆ ಜಾಸ್ತಿ ನೀರು ಹಾಕಬೇಡಿ. ಈಗ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ರುಬ್ಬಿದ ಮೇಲೆ ಇನ್ನೊಂದು ಚೂರು ನೀರು ಹಾಕ್ತಾ ಇದ್ದೀನಿ. ಹೀಗೇ ಒಂದು 4-5 ಸರ್ತಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ಈಗ ಹಿಟ್ಟು ನೋಡ್ಬೋದು ನೀವು ಎಷ್ಟಾಗಿದೆ ಅಂತ. ಉದ್ದಿನಬೇಳೆ ಮೆಂತ್ಯ ಹೇಗಿತ್ತು, ಇದರಲ್ಲಿ ಒಂದು 1/4 ಭಾಗದಷ್ಟು ಮಾತ್ರ ಇತ್ತು, ಈಗ 3/4 ಭಾಗದಷ್ಟು ಹಿಟ್ಟಾಗಿದೆ. ಇದು ಮುಖ್ಯವಾಗಿ ನಾವು ಮಿಕ್ಸಿಯಲ್ಲಿ ರುಬ್ಬುವಾಗ ಈ ಒಂದು ಮುಖ್ಯವಾದ ಸ್ಟೆಪ್ ಅಂತ ಹೇಳ್ಬೋದು. ಈ ಥರ ಗ್ರೈಂಡರ್ನಲ್ಲಿ ರುಬ್ಬಬೇಕಾದ್ರೆ ತುಂಬ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ. ರುಬ್ತಾ ಇರುವಾಗಲೇ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ಕಾರಣದಿಂದ ಈ ಮಿಕ್ಸಿಯಲ್ಲಿ ರುಬ್ಬುವಾಗ ಈ ಒಂದು ಮುಖ್ಯವಾದ ವಿಷಯಗಳನ್ನು ನೋಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಜಾಸ್ತಿ ಉಬ್ಬಲಿಲ್ಲ ಅಂದ್ರೂ ನೀವು ಕರೆಕ್ಟಾದ ಮೆಷರ್ಮೆಂಟ್ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ನಾನು ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ನಾವು ಮಾಮೂಲಾಗಿ ಹೇಗೆ ರುಬ್ಕೊಳ್ತೀವಿ ಹಾಗೆಯೇ ಅಕ್ಕಿ ರುಬ್ಬುವಾಗಲೂ ಒಂದು ಸ್ವಲ್ಪ ನೀವು ಅದರಲ್ಲಿ ನೆನೆಸಿರುವಂತಹ ನೀರನ್ನು ಒಂದು ಅರ್ಧ ಗ್ಲಾಸ್ನಷ್ಟು ನೆನೆಸಿದ ನೀರನ್ನು ಹಾಕಿ ರುಬ್ಕೊಳ್ಬೇಕು. ಇದನ್ನು ಲೈಟಾಗಿ ತರಿ ಇರೋ ಥರ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ರುಬ್ಕೊಳ್ಬೇಕು. ಈಗ ಇದನ್ನು ಕೂಡ ಈ ಒಂದು ಮೆಂತ್ಯ ಉದ್ದಿನಬೇಳೆ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಹಿಟ್ಟು ನೋಡ್ಕೊಳ್ಳಿ, ತುಂಬ ಮೆಂತ್ಯ ಹಾಕುವಾಗ ಹಿಟ್ಟು ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಒಂದು ಮೀಡಿಯಮ್ ಆಗಿ, ಸಾಮಾನ್ಯವಾಗಿ ಇಡ್ಲಿ ಹಿಟ್ಟು ಹೇಗಿರುತ್ತೆ ಆ ಥರ ಮಾಡ್ಕೊಳ್ಳಿ. ನೀರು ಜಾಸ್ತಿ ಆಗಿಬಿಟ್ರೆ ಮೆಂತ್ಯ ಹಾಕಿದಾಗ ಅದು ತುಂಬ ಚೆನ್ನಾಗಿ ಬರೋದಿಲ್ಲ ಇಡ್ಲಿ, ಆಯಿತಾ? ಈಗ ಹಿಟ್ಟಿನ ಹದ ನೋಡ್ಕೊಳ್ಳಿ. ಕೈಯಲ್ಲಿ ನಾವು ಈ ರೀತಿ ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು 10 ರಿಂದ 12 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಫರ್ಮೆಂಟ್ ಆದಮೇಲೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ.
ತುಂಬ ಜಾಸ್ತಿ ಏನು ಫರ್ಮೆಂಟ್ ಆಗಲಿಲ್ಲ, ಅಂದರೆ ಕೆಲವೊಂದು ಉಕ್ಕರಿಸಿ ಬಂದಾಗೆ ಬರುತ್ತಲ್ವ, ಆ ರೀತಿ ಫರ್ಮೆಂಟ್ ಆಗಲಿಲ್ಲ. ನಮ್ಮ ಏರಿಯಾದ ಕ್ಲೈಮೇಟ್ ಕೂಡ ಹಾಗೇ ಇದೆ. ಈಗ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಫರ್ಮೆಂಟ್ ಆಗಲಿಲ್ಲ ಅಂತ ಇಲ್ಲ, ಫರ್ಮೆಂಟ್ ಸಾಧಾರಣ ಆಗಿದೆ. ಇಷ್ಟು ಬಂದರೆ ಸಾಕು, ನಿಮಗೆ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ. ಅದು ಕೂಡ ನೀವು ಮೆಂತ್ಯ ಹಾಕಿದಾಗ ಯಾವುದೇ ಕಾರಣಕ್ಕೂ ಫರ್ಮೆಂಟ್ ಆಗಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇಡ್ಲಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀರು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಕೂಡ ಹಾಗೆಯೇ ನೀರು ಚೆನ್ನಾಗಿ ಕುದೀತಾ ಇರುವಾಗಲೇ ಇಡ್ಲಿ ಹಿಟ್ಟನ್ನು ನಾವು ಅದರಲ್ಲಿ ಇಡಬೇಕು, ತಟ್ಟೆಗಳನ್ನು ಇಡಬೇಕು. ಈಗ ಇದನ್ನು 15 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ಇದರ ಜೊತೆಗೆ ಒಂದು ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ. ಇದರ ರೆಸಿಪಿ ಮಾತ್ರ ಹಾಕ್ತಾ ಇಲ್ಲ. ನಿಮಗೆ ಈ ರೀತಿಯ ಸಾಂಬಾರು ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಖಂಡಿತ ಈ ಥರದ ಬೇರೆ ಬೇರೆ ರೀತಿಯ ಸಾಂಬಾರು ರೆಸಿಪಿಗಳನ್ನು ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಒಂದು ಇಡ್ಲಿಗೆ ಈ ಥರದ ಸಾಂಬಾರು. ಈಗ ನೋಡಿ 15 ನಿಮಿಷದ ನಂತರ ಈ ಇಡ್ಲಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ಇಡ್ಲಿ ಹಿಟ್ಟು ನೋಡಿದ್ದೀರಾ, ಏನು ಉಕ್ಕರಿಸಿದ ಥರ ಅದೇನು ಬಂದಿಲ್ಲ, ಸಾಧಾರಣವಾಗಿ ಬಂದಿದೆ. ಆದ್ರೂ ಇಡ್ಲಿ ಎಷ್ಟು ಹತ್ತಿ ಥರ ಸಾಫ್ಟ್ ಆಗಿದೆ, ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು ಅಲ್ವಾ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಮೆಂತ್ಯವನ್ನು ಹಾಕಿಬಿಟ್ಟು ಈ ಚಳಿಗಾಲದಲ್ಲಿ ಎಲ್ಲ ಇಡ್ಲಿ ಹಿಟ್ಟು ಅಷ್ಟೊಂದು ಫರ್ಮೆಂಟ್ ಆಗಲಿಲ್ಲ ಅಂದರೆ ನೀವು ರುಬ್ಬುವಾಗಲೇ 1 ಕಪ್ ಅಕ್ಕಿಗೆ 1 ಸ್ಪೂನಷ್ಟು ಮೆಂತ್ಯವನ್ನು ಸೇರಿಸ್ಕೊಳ್ಳಿ ಉದ್ದಿನಬೇಳೆ ಜೊತೆಗೆ. ತುಂಬ ಚೆನ್ನಾಗಿ ಬರುತ್ತೆ. ಅದು ಕೂಡ ತುಂಬ ಮುಖ್ಯವಾಗಿರೋದು ಮಿಕ್ಸಿಯಲ್ಲಿ ರುಬ್ಬಿದಾಗ. ನೀವು ಏನು ಗೊತ್ತಾ, ಗ್ರೈಂಡರ್ನಲ್ಲಿ ರುಬ್ಬಿದರೆ ಯಾವ ರೀತಿ ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.